ಬಂಧುಗಳೇ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನ ಹೊತ್ತು ತರುವಂತ ನಾರಂಜ express.com ಗೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಬಹಳಷ್ಟು ರೀತಿಗಳಿಂದ ಸುರಕ್ಷಿತವಾಗಿ ಇರುವಂತ ಬೀದರ್ ಜಿಲ್ಲೆಯ ಅಕ್ಕಪಡೆ ಪೊಲೀಸರ ಪಡೆಯನ್ನ ಇವತ್ತು ರಾಜ್ಯ ವ್ಯಾಪ್ತಿಯಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡು ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ಈ ಅಕ್ಕಪಡೆಯನ್ನ ಕಾಲಿಡ್ತಾ ಇದೆ. ಇದು ಒಂದಿಷ್ಟು ವಿಚಾರ ವಿನಿಮಯ ಮತ್ತು ಇನ್ನೊಂದು ಆಲೋಚನೆಯನ್ನ ಹೊತ್ತುಕೊಂಡು ಬಂದಿರತಕ್ಕಂತ ಅಂದಿನ SP ಆಗಿರುವಂತಹ ಚನ್ನಬಸವಣ್ಣ ಲಂಗೋಟಿಯವರು ಮಾಡಿರುವಂತಹ ಕಾರ್ಯವನ್ನು ಇವತ್ತಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ಗುಂಟಿಯವರು ತಮ್ಮದೇ ಆದಂತಹ ರೀತಿಯಲ್ಲಿ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ವಿಷಯವಾಗಿದೆ. ಬಂಧುಗಳೇ, ನಾವೆಲ್ಲ ಆಲೋಚನೆ ಮಾಡ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಹೆಣ್ಮಕ್ಳು ಬಹಳಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಯಾವುದೇ ಕಾರಣ ಕೂಡ ಅವರಿಗೆ ಒಂದಿಷ್ಟು ನೋವಾದ ರೀತಿಯಲ್ಲಿ ನಡ್ಕೊಳ್ಬೇಕಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಹೊಂದಿಕೊಂಡಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆ ಸೇರಿಕೊಂಡು ಇವತ್ತು ಅಕ್ಕಪಡೆಯನ್ನ ಕಟ್ಟಿಕೊಂಡು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಹೊರಹೊಮ್ತಾ ಇದೆ. ಇದಕ್ಕ ಒಂದಿಷ್ಟು ಚಾಲನೆ ಕೊಟ್ಟಿರೋದು ಅವತ್ತಿನ ಕಾಲಘಟ್ಟದಲ್ಲಿ ಅಂತಂದ್ರೆ ಪ್ರದೀಪ್ ಗುಂಡಿಯವರು ಬರೋದಕ್ಕಿಂತ ಮುಂಚೆ ಚನ್ನಬಸವಣ್ಣ ಲಂಗೋಟಿಯವರು ಮಾಡಿರುವಂತ ಆ ಒಂದು ಮಹತ್ವಪೂರ್ಣ ಕಾರ್ಯಯೋಜನೆ ಅಕ್ಕಪಡೆ. ಅಕ್ಕಪಡೆ ಅಂದ್ರೆ ಒಂದು ರೀತಿಯಿಂದ ನಾವು ಆಲೋಚನೆ ಮಾಡ್ಕೋಬೇಕು, ಎಲ್ಲೇ ಒಂದು ಕಡೆ ಸರ್ಕಾರಿ ಶಾಲೆ ಆಗಿರ್ಬೋದು, ಸರ್ಕಾರಿ ಕಾಲೇಜ್ ಆಗಿರ್ಬೋದು, ಮಹಿಳಾ ವಸತಿ ನಿಲಯಗಳಾಗಿರ್ಬೋದು, ಅಥವಾ ಮಹಿಳೆಯರಿಗಾಗಿ ಕೆಲ ಪುಂಡರನ್ನ ಚುಡಾಯಿಸನ್ನ ನಾವು ಅಲ್ಲಲ್ಲಿ ಇಲ್ಲಲ್ಲಿ ನೋಡ್ತಾ ಇದೀವಲ್ಲ, ಅದನ್ನ ಹೆಡೆಮುರಿ ಕಟ್ಟಲಿಕ್ಕೆ ಈ ಒಂದು ಅಕ್ಕಪಡೆಯನ್ನ ಅವತ್ತು ಪ್ರೇರಣೆಯಿಂದ ಮಾಡಿಕೊಂಡು ಆ ಒಂದು ವಿಚಾರದಲ್ಲಿ ಚನ್ನಬಸವಣ್ಣ ಲಂಗೋಟಿಯವರು ಮಾಡಿರುವಂತ ಈ ಒಂದು ವಿಚಾರವನ್ನ ಇವತ್ತು ಅದನ್ನ ಯಥಾಸ್ಥಿತಿಯಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಟಿ ಅವರ ದಾರಿಯಲ್ಲಿ ಇವತ್ತಿನ ನಮ್ಮ ಪ್ರದೀಪ್ ಗುಂಟಿ ಸರ್ ಅವರು ನಡೆಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಒಂದಿಷ್ಟು ಶ್ಲಾಘನೀಯ ವಿಷಯವಿದೆ. ಯಾಕಂದ್ರೆ ಎಲ್ಲದಕ್ಕೂ ಒಂದಿಷ್ಟು ಆಲೋಚನೆ ವಿಚಾರ ವಿನಿಮಯ ಮತ್ತೊಂದು ಮಗದೊಂದು ಮಾಡಲೇಬೇಕಾಗುತ್ತೆ. ಆದರೆ ಈ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾವುದು ಕೂಡ ಮುಲಾಜಿಲ್ಲದೆ ಪ್ರದೀಪ್ ಗುಂಟಿ ಅವರು ಕೂಡ ಯಥಾಸ್ಥಿತಿಯಾಗಿ ಅದನ್ನು ಹಾಗೆ ಮುಂದುವರಿಸಿಕೊಂಡಲ್ಲದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಿಂದ ಯಾವುದೇ ಒಂದು ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಯದೆ ಈ ಮಹಿಳಾ ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳದಂತ ರೀತಿಯಲ್ಲಿ ಚನ್ನಬಸವಣ್ಣ ಲಂಗೋಟಿಯವರ ಹಾಗೆ ಪ್ರದೀಪ್ ಗುಂಟಿಯವರು ಕೂಡ ಒಂದಿಷ್ಟು ಮುಂದೆ ಹೋಗುತ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಒಂದು ಕಡೆಯಿಂದ ಎರಡು ಬೈಕ್ಗಳ ಮುಖಾಂತರ ಆಗಲಿ ಅಥವಾ ಯಾವುದೋ ಒಂದಿಷ್ಟು ಒಂದು ಜೀಪ್ ಮುಖಾಂತರವಾಗಿ ಒಂದಿಷ್ಟು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಓಡಾಡ್ತಾ ಇತ್ತು ಅಕ್ಕಪಡೆ. ಇವತ್ತು ಕರ್ನಾಟಕ ರಾಜ್ಯದಿಂದ ಓಡ್ತಾ ಇದೆ. ಇದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೀದರ್ ಜಿಲ್ಲೆಗೆ ಬಂದು ಆಗಮಿಸಿದಂತಹ ಸಂದರ್ಭದಲ್ಲಿ ಇಲ್ಲಿನ ಅಧಿಕಾರಿಗಳು ಆ ವಿಚಾರಾನುಗುಣವಾಗಿ ಹೇಳಿಕೆ ನೀಡೋದಕ್ಕಾಗಿ ಈ ಒಂದು ಮಹಿಳೆಯರ ಮೇಲೆ ಯಾಕೆ ಇಲ್ಲಿ ಅಷ್ಟೊಂದು ರೀತಿಯಿಂದ ದುಷ್ಪರಿಣಾಮಗಳು ಬೀರ್ತಾ ಇಲ್ಲ, ಯಾಕೆ ಇಲ್ಲಿ ಬಲಾತ್ಕಾರಗಳು ಆಗ್ತಾ ಇಲ್ಲ, ಯಾಕೆ ಇಲ್ಲಿ ರೇಪ್ಗಳಾಗ್ತಾ ಇಲ್ಲ, ಯಾಕೆ ಇಲ್ಲಿ ಬೇರೆ ಬೇರೆ ತರ ಒಂದು ಕ್ರೈಮ್ಗಳು ಮಹಿಳೆಯರ ಮೇಲೆ ನಡೀತಾ ಇಲ್ಲ ಅನ್ನೋದಕ್ಕೆ ಏನ್ ಕಾರಣ ಅಂತ ಕೇಳಿದಾಗ ನೆನಪಿಗೆ ಬಂದಿದ್ದೆ ಅಕ್ಕಪಡೆ. ಅಕ್ಕಪಡೆ ಹಿಂಗಿದೆ ಅಂತಂದ್ರೆ ನಿಜಕ್ಕೂ ಹೇಳಿಕ್ ಹೋಗ್ಬಿಡಿ, ಅವರಿದಂತ ಒಂದು ತಂಡ ಕಟ್ಟಿಕೊಂಡು ಹೆಡೆಮುರಿ ಕಟ್ತಾರೆ. ಆ ಪುಂಡ ಪೋಖ್ರಿಗಳಿಗೆ ಎದೆ ನಡುಗಿಸುವಂತ ಕೆಲಸ ಮಾಡ್ತಾ ಇದೆ ನಮ್ಮ ಅಕ್ಕಪಡೆ ಅನ್ನೋದನ್ನ ಸವಿಸ್ತಾರವಾಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಒಂದು ಹೇಳಿಕೆಯನ್ನ ಹೇಳಿದಾಗ ಅವತ್ತು ಈ ಒಂದು ಜಿಲ್ಲೆಗೆ ಆಗಮಿಸಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಇದನ್ನ ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಅಕ್ಕಪಡೆ ಬರೀ ಕೇವಲ ಬೀದರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರಲ್ಲ ಅವತ್ತು, ಆ ಭರವಸೆ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿ ಸಂಪುಟಗಳನ್ನ ಅನುಮೋದನೆ ಪಡೆದುಕೊಂಡು
ಇವತ್ತು ಪುಂಡ, ಪೋಖ್ರಿ ಮತ್ತು ಇನ್ನಿತರ ಏನ್ ಕೆಟಗರಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಾರಲ್ಲ ಅವರನ್ನ ಯಾವ ರೀತಿಯಾಗಿ ಮಹಿಳೆಯರಿಗೆ ಚುಡಾಯಿಸ್ತಾರೆ, ಯಾವ ರೀತಿಯಾಗಿ ಅವರು ದೌರ್ಜನ್ಯ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ, ಶಾಲಾ ಕಾಲೇಜಿಗೆ ಬರುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಅವರನ್ನ ಸೆಳೆ ಹೊಡೆದಾಗಿರ್ಬೋದು ಅಥವಾ ಅವರನ್ನ ಗುರಾಯಿಸೋದಾಗಿರ್ಬೋದು, ಅವರನ್ನ ಬೇರೆ ಬೇರೆ ವಕ್ರದೃಷ್ಟಿಯಿಂದ ನೋಡೋದಾಗಿರ್ಬೋದು, ಅಥವಾ ಅವರನ್ನ ಯಾವುದೋ ಒಂದು ಕಾರಣಕ್ಕೆ ಒಂದು ಫುಸ್ಲಾಯಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರಗಳನ್ನ ಎಕ್ಕಾಪಡೆ ಬಹಳಷ್ಟು ನಿಷ್ಠುರತೆಯಿಂದ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮೆಚ್ಚುಗೆ ಹೇಳಬೇಕಾಗಿದೆ ಈ ನಮ್ಮ ಬೀದರ್ ಜಿಲ್ಲೆಯ ಅಕ್ಕಪಡೆಗೆ. ಯಾಕಂದ್ರೆ ಅವರು ಮಾಡಿರುವಂತಹ ಕಾರ್ಯ ಮತ್ತು ಸಾಧನೆಗಾಗಿ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸಹ ಅಕ್ಕಪಡೆ ಹೆಸರಿನಲ್ಲಿ ಒಂದಿಷ್ಟು ಈ ತಂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಹೀಗಾಗಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಸೇಫ್ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಂತ ವಿಚಾರವನ್ನ ಇವತ್ತು ಸಂಪುಟದಲ್ಲಿ ಒಂದಿಷ್ಟು ಚರ್ಚೆ ಆಗಿ ಅನುಮೋದನೆ ಪಡೆದುಕೊಂಡ ನಂತರದಲ್ಲಿ ಬೀದರ್ ಜಿಲ್ಲೆಗೆ ಮತ್ತೊಂದು ವಾಹನಗಳನ್ನ ನೀಡಿದ್ದಾರೆ. ಹಾಗಾಗಿ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಹೇಳುತ್ತಾ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಮಹಿಳೆಯರು ಮತ್ತು ಮಕ್ಕಳಿಗೆ ಬಹಳಷ್ಟು ರೀತಿಗಳಿಂದ ಉತ್ತಮ ರೀತಿಯಲ್ಲಿ ಕೆಲಸಕ್ಕೆ ಮಾಡಿದೀವಿ. ಹೇಳ್ಕೊಳ್ಳಿಕ್ಕೂ ನಮಗೂ ಕೂಡ ಒಂದಿಷ್ಟು ವಿಚಾರಗಳು ಇದಾವೆ. ಉತ್ತಮ ರೀತಿಯಲ್ಲಿ ಮಹಿಳೆಯರನ್ನ ನಾವು ನಮ್ಮದೇ ಆದಂತಹ ರೀತಿಯಲ್ಲಿ ಬೆಳೆಸಿಕೊಂಡು ಬಂದಿದ್ವಿ, ನಮ್ಮದೇ ಆದಂತಹ ರೀತಿಯಲ್ಲಿ ನಾವು ಅವರನ್ನ ಗೌರವಿಸಿಕೊಂಡು ಬಂದಿದ್ವಿ, ಬಹಳಷ್ಟು ರೀತಿಗಳಿಂದ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಬನ್ನಿ, ಬೀದರ್ ಜಿಲ್ಲೆಯಲ್ಲಿ ಇವತ್ತು ಹಸಿರು ನಿಶಾನೆ ಉದ್ಘಾಟನೆ ಮಾಡೋ ಮೂಲಕ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಈ ಒಂದು ಉದ್ಘಾಟನಾ ಸಮಾರಂಭದ ಮಾತನಾಡುತ್ತಾರೆ. ಬನ್ನಿ, ಏನ್ ಹೇಳಿದಾರೆ ನಿಮಗೆ ತೋರಿಸ್ತೀವಿ. ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ನೋಡ್ಕೊಂಡು ಬರೋಣ. ನಮ್ಮ ಸರ್ಕಾರ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದೆ. ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆ ಕೊಡಬೇಕು ಅನ್ನುವಂಥದ್ದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಮಹಿಳೆಯರ ರಕ್ಷಣೆ ನಮ್ಮ ಸರ್ಕಾರ ಮೊದಲನೇ ಆದ್ಯತೆ. ಮಹಿಳೆಯರು ಸುರಕ್ಷಿತವಾಗಿದ್ದರೆ ಇಡೀ ಸಮಾಜ ಸುರಕ್ಷಿತವಾಗಿರ್ತದೆ, ಇಡೀ ಪರಿವಾರಗಳು ಸುರಕ್ಷಿತವಾಗಿರ್ತವೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನಜ್ಜಿ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿ ನಮ್ಮ ಸಚಿವರ ಸಹಯೋಗದೊಂದಿಗೆ ಈ ಒಂದು ಯೋಜನೆ ನಾವು ರಾಜ್ಯದಾದ್ಯಂತ ಜಾರಿಯಲ್ಲಿ ತಂದಿದ್ದೇವೆ. ಅಕ್ಕಪಡೆಯ ಎಲ್ಲ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದಾವೆ. ಮುಂದೆ ಯಾವುದೇ ರೀತಿಯ ಅಪರಾಧಗಳಾಗಲಿ, ಲೈಂಗಿಕ ಕಿರುಕುಳ ಆಗಲಿ, ಅತ್ಯಾಚಾರ ಆಗಲಿ, ಇವತ್ತು ಏನು ನಮ್ಮಲ್ಲಿ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಇವೆಲ್ಲವನ್ನು ತಡೆದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟು ಉತ್ತಮವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ನಾಂದಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿ, ಅಕ್ಕಪಡೆ ಎಲ್ಲ ಇವತ್ತು ಸಹೋದರಿಯರಿಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ.